ಮುಖದಲ್ಲಿ ನಗು ಇರಲಿ ಬರ್ತಿಡೆ. ಚೆನ್ನಾಗಿ ಹೇಳಿದರೆ ಅವರಿಗೆ ಅನಂತ ಧನ್ಯವಾದಗಳು. ಈಗ ಹಾಗಾಗಿ ಅವ್ರಿಗೆ ಬರಲಿಕ್ಕೆ ಮತ್ತೆ ಸಾಧ್ಯವಾಗಿಲ್ಲ. ಆದರೂ ಕೂಡ ಅವರು ನಿಜಲಿಂಗಪ್ಪನವರನ್ನ ಅವ್ರು ಎಲ್ಲಿವರೆಗೂ ಭಾರತದಲ್ಲಿ ಇರ್ತಾರೆ ಅಲ್ಲಿವರೆಗೂ ನಿಜಲಿಂಗಪ್ಪನವರನ್ನ ಮರೆಯೋದಕ್ಕೆ ಸಾಧ್ಯವಿಲ್ಲ ಅಂತ ನಿಜಲಿಂಗಪ್ಪನವರ ಹುಟ್ಟುಹಬ್ಬ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರ ಚಿಂತನೆಗಳನ್ನ ಈ ಸಮಾಜಕ್ಕೆ ಮುಂದೆ ಕೊಂಡೊಯ್ಯುವಂತ ಕೆಲಸವನ್ನ ಕಿರಣ್ ಶಂಕರ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಇಲ್ಲೇನೋ ಕೇವಲ ನಾಟಕ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡೋದಲ್ಲ, ಮುಂದಿನ ಪೀಳಿಗೆಗೆ ಏನ್ ಬೇಕು ಅದನ್ನ ನಾವು ಮಾಡ್ಬೇಕನ್ನುವಂತ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಮುರುಘರಾಜೇಂದ್ರ ಮಠ ಮತ್ತು ನಾವೆಲ್ಲರೂ ಕೂಡ ಕೈ ಜೋಡಿಸಿ ಅವ್ರ ಜೊತೆಗಿರ್ತೀವಿ. ಅವನು ಹೇಳಿದೆ ಮುಖ್ಯಮಂತ್ರಿ ಆಗಿದ್ರು ಮಕ್ಕಳಿಗೆ ಸೀರೆ ಕೊಡ್ಬೇಕಾಗಲಿ 1 ವರ್ಷ. ನಮ್ಮ ಹತ್ರ ದುಡ್ಡಿಲ್ಲಮ್ಮ, ಎಲ್ಲರೂ ಒಂದೊಂದು ಕಂಸದ ಕಣ ತಗೊಂಡು ಹೋಗ್ಬೇಕು. ಈ ವರ್ಷ ಅಷ್ಟೇ ಬಡತಾನೆ. ಮುಂದಿನ ವರ್ಷಕ್ಕೆ ಅಜ್ಜಿ ಇರಲಿಲ್ಲ. ನಿಜಲಿಂಗಪ್ಪನವರು ಅವತ್ತು ಜ್ಞಾಪಿಸ್ಕೊಳ್ತಾರೆ, ಹೋದ ಸರಿ ನಿಮಗೆ ಸೀರೆ ಕೊಡ್ಸೋಕ್ಕಾಗಿರಲಿಲ್ಲ. ಈಗ ನನ್ನ 2 ಪೆನ್ಷನ್ ಬಂದು ನನ್ನ ಬ್ಯಾಂಕ್ನಾಗ ದುಡ್ಡಿದೆ. ಈ ಸರಿ ಎಲ್ಲರೂ ಸೀರೆ ಉಟ್ಕೊಂಡು ಅವ್ರಿಗೆ ಬೇಗ ಬಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಯಾಕೆಂದರೆ 6 ಲಕ್ಷ ಆದ ತಕ್ಷಣವೇ ಅದು ಲಾಕ್ ಆಗುತ್ತೆ. ಮೆಟ್ರಿಕ್ ಟನ್ ಆದ ತಕ್ಷಣ ಲಾಕ್ ಆಗುತ್ತೆ. ಆದ್ದರಿಂದ ರೈತರು ಆದಷ್ಟು ಬೇಗ ನೋಂದಣಿಯನ್ನು ಮಾಡಿಸ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಜೊತೆಗೆ ಭತ್ತವನ್ನು ಸಹ ನಾವು ಖರೀದಿ ಮಾಡ್ತಾ ಇದ್ದೀವಿ. ಭತ್ತ ಸಾಮಾನ್ಯ ಭತ್ತಕ್ಕೆ 2369 ರೂಪಾಯಿ ಮತ್ತು ಗ್ರೇಡ್ ಎ ಭತ್ತಕ್ಕೆ 2389 ರೂಪಾಯಿನಂತ ನಾವು ಖರೀದಿ ಆಲ್ರೆಡಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ನೋಂದಣಿ ಕೇಂದ್ರವನ್ನು ನಾವು ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ. ಮಾರುಕಟ್ಟೆ ಪ್ರಾಂಗಣದಲ್ಲಿ ನೋಂದಣಿ ಕಾರ್ಯ ಪ್ರಗತಿಯಲ್ಲಿದೆ. ಮುಖ್ಯವಾಗಿ ಭತ್ತಕ್ಕೆ 2369 ರೂಪಾಯಿ ಸಾಮಾನ್ಯ ದರವಾಗಿ ನಿಗದಿಯಾಗಿತ್ತು. ಗ್ರೇಡ್ ಎಗೆ ಪ್ರತಿ ಕ್ವಿಂಟಲ್ಗೆ 2389 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ನಿಗದಿಯಾಗಿರ್ತದೆ. ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ಸರಿಸುಮಾರು 10,500 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತದ ಬೆಳೆಯನ್ನು ಬೆಳೆದಿದ್ದು, ರೈತ ಬಾಂಧವರು ಖರೀದಿ ಕೇಂದ್ರದ ಮೂಲಕ ತಮ್ಮ ಫಸಲನ್ನು ನೀಡಿ ಅದರ ಸದುಪಯೋಗವನ್ನು ಪಡ್ಕೋಬೋದಾಗಿರ್ತದೆ. ಚಾಮರಾಜನಗರ ಜಿಲ್ಲೆಯಲ್ಲಿ 4 ಕಡೆ ಖರೀದಿ ಕೇಂದ್ರವನ್ನು ತೆರೆದಿದ್ದೇವೆ. ಒಂದು ಚಾಮರಾಜನಗರ ಹಾಗೂ ಕೊಳ್ಳೇಗಾಲ, ಹನೂರು, ಸಂತೆಮರಳಿಯಲ್ಲಿ. ಹಾಗೂ ಭತ್ತವನ್ನು ಸಾಮಾನ್ಯ ದರ ಕ್ವಿಂಟಾಲ್ಗೆ 2369 ಇದೆ. ಹಾಗೂ ರಾಗಿ 4886 ಪ್ರತಿ ಕ್ವಿಂಟಾಲ್ಗೆ ದರವನ್ನು ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ.